ಓದಿದ ವಿಷಯ ನೆನಪು ಉಳಿಯಲು ಸರಳ ಸೂತ್ರಗಳು. ಇವತ್ತಿನ ಈ ವಿಡಿಯೋದ ವಿಷಯ ಓದಿದ ವಿಷಯ ನೆನಪು ಉಳಿಯಲು ಸರಳವಾದ ಸೂತ್ರಗಳು. ಆತ್ಮೀಯರೇ, ಇವತ್ತಿನ ಈ ಒಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಮಗೆಲ್ಲರಿಗೂ ವಿಷಯ ಗೊತ್ತಾಗಿದೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋ ಬಹುಮುಖ್ಯವಾದಂಥ ವಿಡಿಯೋ ಆಗಿದ್ದು ಎಲ್ಲ ಓದುವಂಥ ಓದುಗರಿಗೆ ಅನುಕೂಲಕರವಾಗಿದೆ. ಬನ್ನಿ, ಮೊದಲನೇ ಸೂತ್ರ ಬೇಗ ಏಳುವುದು ಬೇಗ ಮಲಗುವುದು. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾರೆ, ಬೇಗ ಮಲಗು, ಬೇಗ ಏಳು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತಕ್ಕಂಥದ್ದು. ಯಾಕೆ ಆ ರೀತಿ ಹೇಳಿದರು ಅಂತಂದರೆ, ಬೆಳಗ್ಗೆ ಬೇಗ ಎದ್ದಾಗ ತಲೆಯಲ್ಲಿ ಯಾವುದೇ ವಿಚಾರಗಳು ಇರೋದಿಲ್ಲ. ಹಾಗಾಗಿ ಮೈಂಡ್ ಫ್ರೆಶ್ ಆಗಿರೋದ್ರಿಂದ ನೀವು ಯಾವುದೇ ವಿಚಾರವನ್ನು, ಯಾವುದೇ ಕಠಿಣ ವಿಷಯಗಳನ್ನು ಓದಿದರೂ ಸಹ ನಮ್ಮ ಒಂದು ಮೈಂಡು ಸುಲಭವಾಗಿ ಅದನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದ್ದು, ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥದ್ದು. ಇದು ಏನಂತಂದರೆ ಇವತ್ತು ನೆನ್ನೆದಲ್ಲ, ತುಂಬ ದಿನಗಳಿಂದ ಪುರಾತನ ಕಾಲದಿಂದಲೂ ಬಂದಂಥದ್ದು. ಧ್ಯಾನವನ್ನು ಮಾಡಿದಾಗ ಮನುಷ್ಯನಲ್ಲಿ ಮೈಂಡು ಕೇಂದ್ರೀಕೃತವಾಗಿ ವಿಚಾರವನ್ನು, ಮನಸ್ಸು ಮತ್ತು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ದೇಹ ಮತ್ತು ಮನಸ್ಸು ಸದೃಢವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಮತ್ತೊಂದು ವಿಚಾರವನ್ನು ನೋಡಿದರೆ, ಮನುಷ್ಯ ಸಮಾಧಾನ ಮತ್ತು ಸಮಚಿತ್ತದಿಂದ ಇದ್ದಾಗ ಓದು ತಲೆಗೆ ಹತ್ತಲಿಕ್ಕೆ ಸಾಧ್ಯ ಆಗ್ತದೆ. ಓದಲಿಕ್ಕೆ ಕೂತಾಗ ಯಾವುದೇ ಒಂದು ವಿಚಾರವನ್ನು ತಲೆಯಲ್ಲಿ ಸುತ್ತಕೊಂಡು ನಾವು ಆ ಚಿಂತೆ ಈ ಚಿಂತೆ ಅಂತ ಮಾಡಿದರೆ ಓದು ತಲೆಯಲ್ಲಿ ಹೋಗೋದಿಲ್ಲ. ಹಾಗಾಗಿ ಸಮಾಧಾನ ಮತ್ತು ಸಮಚಿತ್ತದಿಂದ ಕೂಲಾಗಿ ಓದೋದ್ರಿಂದ ವಿಚಾರ ತಲೆಗೆ ಹತ್ತದೆ. ನೆಕ್ಸ್ಟ್, ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಳುವಂಥದ್ದು. ವೇಳಾಪಟ್ಟಿಯನ್ನು ತಯಾರಿಸ್ಕೊಂಡು ಓದಿದಾಗ ಮಾತ್ರ ಏನಂತಂದರೆ ಸಮಯವನ್ನು ನಾವು ವ್ಯರ್ಥ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಎಷ್ಟು ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ತೇವೆ ಅಷ್ಟು ನಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ನಾನು ಈಗ ಏನನ್ನು ಓದಬೇಕು ಎಂಬುದನ್ನು ಸರಿಯಾಗಿ ನಿರ್ಧಾರ ಮಾಡಬೇಕು. ಕೇವಲ ಪುಸ್ತಕಗಳ ರಾಶಿಯನ್ನು ನೋಡಿಕೊಂಡು ನಾನು ಅದನ್ನು ಓದಬೇಕು ಇದನ್ನು ಓದಬೇಕು ಅನ್ನೋದಲ್ಲ. ಪುಸ್ತಕವನ್ನು ಓದೋದಾದರೆ ಯಾವ ಚಾಪ್ಟ್ರ್ ಓದಬೇಕು, ಯಾವ ವಿಷಯ ಓದಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಓದೋದನ್ನು ಶುರು ಮಾಡಿದಾಗ ನಾವು ಸಮಯವನ್ನು ವ್ಯರ್ಥ ಮಾಡದೆ ಓದೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಈ ರೀತಿ ಹಲವಾರು ಟ್ರಿಕ್ಸ್ಗಳು ಏನಂತಂದರೆ ನಾವು ಬಳಕೆಯನ್ನು ಮಾಡ್ಕೋಬೋದು. ಮತ್ತೊಂದು ವಿಚಾರ, ನಾನು ಎಷ್ಟು ಓದಿದೆ ಎನ್ನುವುದಕ್ಕಿಂತ ಎಷ್ಟನ್ನು ಅರ್ಥೈಸಿಕೊಂಡೆ ಎನ್ನುವುದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿ ನಾನು ಇಷ್ಟು ಪೇಜ್ ಓದಿದೆ ಅಷ್ಟು ಪೇಜ್ ಓದಿದೆ ಅನ್ನೋದಕ್ಕಿಂತ ಎಷ್ಟು ವಿಷಯವನ್ನು ಆಳವಾಗಿ ಅರ್ಥೈಸಿಕೊಂಡು ಓದಿದಾಗ ಆ ಕಲಿಕೆ ಅಂತಕ್ಕಂಥದ್ದು ತುಂಬ ಅರ್ಥಗರ್ಭಿತವಾಗಿ ಹೆಚ್ಚು ದಿನಗಳವರೆಗೆ ಮೆಮೊರಿಯಲ್ಲಿ ಉಳಿಯುವಂಥದ್ದು. ಓದಿದ ನಂತರ ಓದಿನ ಜೊತೆಗೆ ಬರೆಯುವಂಥದ್ದು, ಪುನರಾವರ್ತನೆ ಮಾಡುವಂಥದ್ದು, ಹೋಲಿಕೆ ವ್ಯತ್ಯಾಸವನ್ನು ಬಳಕೆ ಮಾಡಿಕೊಂಡು ಓದಿದಾಗ ಕಲಿಕೆ ಅಂತಕ್ಕಂಥದ್ದು ಗಟ್ಟಿಯಾಗೋದರಲ್ಲಿ ಸಂಶಯವಿಲ್ಲ. ಈ ರೀತಿ ಕಲಿಕೆ ಗಟ್ಟಿಯಾಗಬೇಕಾದ್ರೆ ಹಲವಾರು ಸೂತ್ರಗಳನ್ನು ನಾವು ಬಳಕೆ ಮಾಡ್ಬೋದು. ಮತ್ತು ಬೇಸರ ಎನಿಸಿದಾಗ ಓದೋದೇ ಬೇಡ. ಯಾಕೆ ಅಂತಂದರೆ ಮನಸ್ಸಿದ್ದಾಗ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ, ಮನಸ್ಸಿಲ್ಲದಿದ್ದರೆ ಕೆಲಸ ಅಸಾಧ್ಯ. ಮತ್ತು ಓದನ್ನು ಖುಷಿಯಿಂದ, ಆತ್ಮವಿಶ್ವಾಸದಿಂದ ಓದಬೇಕು. ಎಷ್ಟು ಖುಷಿಯಿಂದ ಓದ್ತೇವೆ ಅಷ್ಟು ನಮ್ಮ ಮನಸ್ಸಿಗೆ ಆ ಓದು ಹಿಡಿಸ್ತದೆ ಅಂತಕ್ಕಂಥದ್ದು. ಪ್ರೀತಿಯಿಂದ ಓದಬೇಕು, ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಓದಬೇಕು, ಆ ಕಾನ್ಫಿಡೆನ್ಸಿಂದ ಓದಬೇಕು. ಈ ರೀತಿ ಮತ್ತು ಓದನ್ನು ನಾವು ಗೌರವದಿಂದ ಓದಬೇಕು. ಸರಸ್ವತಿ ಮಾತೆ ಒಂದು ಮಗುನ ಕರೆದ್ರೆ ಪ್ರೀತಿಯಿಂದ ಕರೆದ್ರೆ ಮಾತ್ರ ಬರುತ್ತೆ ಅದು. ಹಾಗಾಗಿ ವಿದ್ಯಾದೇವತೆಯಿಂದ ನಾವು ಹೋಲಿಸ್ಕೋಬೇಕಾದ್ರೆ ಗೌರವದಿಂದ ನಾವು ಓದಬೇಕು. ಈ ರೀತಿ ಏನಂತಂದರೆ ಯಾವುದೇ ಒಂದು ಕೆಲಸಕ್ಕೆ ನಮ್ಮ ಮನಸ್ಸು, ಸಮಯವನ್ನು ಪ್ರಾಮಾಣಿಕವಾಗಿ ಕೊಟ್ಟಿದ್ದೇ ಆದರೆ ಯಶಸ್ಸು ಖಂಡಿತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನೀವು ಏನಂತೀರಿ ಅಂತಕ್ಕಂಥದ್ದನ್ನು ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಆದಮೇಲೆ ಈ ಒಂದು ಓದಿನ ಒಂದು ಚಿಂತನೆಗೆ ನಾನು ನನ್ನ ಒಂದು ಅನುಭವವನ್ನೇ ತಮ್ಮ ಮುಂದೆ ಇಡಲಿಕ್ಕೆ ಈ ವಿಡಿಯೋ ಮೂಲಕ ಪ್ರಯತ್ನ ಮಾಡಿದ್ದೇನೆ. ಈ ಒಂದು ನನ್ನ ಪ್ರಯತ್ನಕ್ಕೆ, ನನ್ನ ಒಂದು ವಿಡಿಯೋಕ್ಕೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸೋದ್ರ ಮೂಲಕ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ
ಅಂತ ಕೇಳಿಕೊಳ್ಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.